ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತು ಎಕ್ಸಾಮ್ ಸೀರೀಸ್ 2 ವಿಡಿಯೋ, ಸೆಕೆಂಡ್ ಡೇ ವಿಡಿಯೋ ಆಗಿರುತ್ತೆ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಏನಂದರೆ ಸರ್ಪ್ರೈಸ್ ಥಿಂಗು, ನನ್ನ ಬಸ್ಸಲ್ಲಿ ಹೋಗೋ ಟೈಮ್ನಲ್ಲಿ ಒಂದು ಅಜ್ಜಿ ಬಂದಿತ್ತು. ಓಕೆನಾ, ಆ ಅಜ್ಜಿಗೆ ಏನು ಮಾಡಿತ್ತು, ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಬಂದಿದ್ದೆ, ಆ ಫೋಟೋ ಕಾಣಿಸ್ತಾ ಇಲ್ಲ. ಸೊ ಅವ್ರು ಏನು ಮಾಡಿದ್ರು, ಕಂಡಕ್ಟ್ರೆಲ್ಲ ಸ್ವಲ್ಪ ಅವ್ರ ಜೊತೆ ಜಗಳ ಆಡ್ತಾಯಿದ್ರು, ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅಜ್ಜಿ ಎಲ್ಲ ಹೇಳ್ತಾಯಿತ್ತು. ಸೊ ಅದಾದಮೇಲೆ ಪಕ್ಕದಲ್ಲಿರೋರಿಗೆ ತೋರಿಸು ನೋಡೋಣ ಅಂತ ಕಂಡಕ್ಟ್ರ್ ಹೇಳಿದರು. ಸರಿ, ಅವ್ರು ಏನು ಮಾಡಿದ್ರು, ಏನು ತೋರಿಸ್ಬೇಕು, ನೀನು ಕಂಡಕ್ಟ್ರ್, ನೀನು ನೋಡು, ಅವ್ರು ಏನು ನೋಡ್ತಾರೆ ಅಂತ ಹಿಂಗೆಲ್ಲ ಜಗಳ ಆಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾನು ಸ್ಟಾಪ್ ಬಂತು, ಇಳ್ಕೊಂಡೆ. ಸೊ ಇಳ್ಕೊಂಡು ಆ್ಯಸ್ ಯೂಶ್ವಲ್ ನಡ್ಕೊತ ಹೋಗ್ತಾ ಇದ್ದೆ. ಆ್ಯಸ್ ಯೂಶ್ವಲ್ ಮ್ಯಾಪ್ ಅದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೇಟೇ ಆಗಿತ್ತು ಇವತ್ತು ಕೂಡ ನನಗೆ. ಆಲ್ಮೋಸ್ಟ್ ಎಷ್ಟಂದ್ರೆ ಒಂದೂವರೆ ಆಗಿತ್ತು ಆಲ್ರೆಡಿ ಅಲ್ಲೇ. ಮತ್ತು ನೋಡಿದಾಗ ಜಾಸ್ತಿ ಜನ ಕುಂತಿದ್ರಲ್ವ ಬಸ್ ಸ್ಟಾಪಲ್ಲಿ. ಐ ಥಿಂಕ್ ಮೇ ಬಿ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಡು ವೇಟ್ ಮಾಡಿದೆ ಇಲ್ಲಿ. ಬಟ್ ಬರಲಿಲ್ಲ ಅವರು ಬಸ್ಸು. ಅಲ್ಲಿ ಕೂಡ ಶೋ ಆಗಲಿಲ್ಲ ಯಾವುದು ಟೈಮಿಂಗ್ಸ್ ಏನು ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೋಗಿದ್ದೆ, ಮತ್ತು ಲಂಚ್ ಬಾಕ್ಸ್ನ ತೊಗೊಂಡು ಬರೋಣ ಅಂದ್ಕೊಂಡೆ. ಬಟ್ ಬೇಡ ಅನ್ನಿಸ್ತು, ಸರಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ಕೊಡೆನ ತೊಗೊಂಡೋಗಿದ್ದೆ, ಅಂದರೆ ಅಂಬ್ರೆಲಾ. ಸೊ ಓಪನ್ ಆಗ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಹೆಂಗೋ ಒಂದು ಸಾಹಸ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಈ ರೋಡ್ ತುಂಬ ಇಷ್ಟ ಆಗುತ್ತೆ ನನಗೆ, ಬಿಕಾಸ್ ತುಂಬ ನೆರಳಿದೆ ಅಂತಂದರೆ ಬಿಸಿಲು ತೀರಾ ಕಡಿಮೆ ಬೇರೆ ರೋಡಿಗೆ ಕಂಪೇರ್ ಮಾಡಿದರೆ. ಸೊ ಅದಕ್ಕೋಸ್ಕರ ಏನಂತಾರೆ, ತುಂಬ ಇಷ್ಟ ಆಗುತ್ತೆ ಈ ರೋಡ್ ನನಗೆ ಎಸ್ಪೆಷಲಿ. ಆ್ಯಂಡ್ ಈ ಮನೆ ನೋಡಿ ತುಂಬ ಎಷ್ಟು ಚೆನ್ನಾಗಿದೆ, ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು, ಅದಕ್ಕೆ ತೋರಿಸ್ದೆ. ಸೊ ಅದಾದಮೇಲೆ ನಡ್ಕೊತ ಹೋಗ್ತಾಯಿದ್ದೆ ಹಂಗೆ ಅಂಬ್ರೆಲಾ ತೊಗೊಂಡು. ಮತ್ತು ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಬಿಸಿಲಿದೆ ಅಂತ ಅಲ್ಲಿ ಅಷ್ಟೊತ್ತಿಗೆ ಮತ್ತು ರೀಚ್ ಆಗಿ ಏನಂತಾರೆ ಅಲ್ಲ ಟೆಂಪಲ್ ಎಲ್ಲ ತೋರಿಸ್ದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದೇನೆಂದರೆ ಅಲ್ಲಿ ರಾಗಿಗುಡ್ಡ ಆಂಜನೇಯ ಏನಿದ್ದಾರೆ ಅವ್ರದ್ದೇ ವಿಶ್ವವಿದ್ಯಾಲಯ ಇದೆ, ಅದು ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ಕಸ್ಟಮೈಸ್ ಮಾಡಿದ್ದು ಒಳಗಡೆ ನಂಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಕಸ್ಟಮೈಸಿಂಗ್ ಅಂದರೆ ಬಿಲ್ಡಿಂಗ್ ಎಲ್ಲ ವರ್ಕಿಂಗ್ ಚೆನ್ನಾಗಿದೆ. ಸೊ ಹಂಗಾಗಿ ತೋರಿಸ್ದೆ. ಒಂದು ಹೊರಗಡೆ ಒಂದು ಮಾಜಾ ತೊಗೊಂಡೆ, ಬಿಕಾಸ್ ಬಾಯಾರಿಕೆ ತುಂಬ ಆಗ್ತಾಯಿತ್ತು. ಓಕೆನಾ, ಸೊ ಹಂಗಾಗಿ ಕುಡಿಯೋಣ ಅಂದ್ಕೊಂಡು ಮಾಜಾ ತೊಗೊಂಡೆ. ಸೊ ಅದಾದಮೇಲೆ ಹಣ್ಣುಗಳು ತುಂಬ ಎಲ್ಲ ಇದ್ವು ಇಲ್ಲಿ. ಇನ್ನೊಂದು, ಇಲ್ಲಿ ಫುಟ್ಪಾತ್ ಇದೆ ಅಲ್ವಾ, ನಡ್ಕೊಂಡು ಹೋಗಿ ದಾರಿನೇ ಬಿಡಲ್ಲ ಅವರು. ಎಲ್ಲ ಕೂತ್ಕೊಂಡು ಬಿಡ್ತಾರೆ ಅಡ್ಡಾಡ. ಎಲ್ಲದಕ್ಕೂ ಕೇಳಿದ್ರೆ ಇಲ್ಲಾಂದರೆ ಆವಾಜ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನಾನು ಜಗಳ ಆಡೋಕ್ಕೆ ಹೋಗಲಿಲ್ಲ ಜಾಸ್ತಿ, ಬಿಕಾಸ್ ನನ್ನ ಟೈಮ್ ಆಗಿತ್ತು ಆಲ್ರೆಡಿ ಎಕ್ಸಾಮ್ಸ್ಗೆ. ಸೊ ಇದೇ ನನ್ನ ಎಕ್ಸಾಮ್ ಸೆಂಟ್ರು. ಅಲ್ಲೇ ನಿಂತ್ಕೊಂಡು ಕುಡಿದು ಬಿಸಾಕಿ ನಾನು ಎಕ್ಸಾಮ್ಗೆ ಹೋದೆ. ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಪೇಪರು ಇದು ಮತ್ತು ಲಾ ಇತ್ತು. ಸೊ ಲಾ ಗೊತ್ತಲ್ಲ, ಥೇರಿ ಯಾವ ಥರ ಇರೋದಂತ. ಸೊ ಕಂಪ್ಯಾರಿಸನ್ 26ಗೆ ಜಾನಿಗೆ ಕಂಪೇರ್ ಮಾಡಿದ್ರೆ ಈಗ ಓಕೆನೇ ಇತ್ತು, ಅಷ್ಟೇನು ಇದು ಇರಲಿಲ್ಲ. ಸೊ ಥರ್ಡ್ ಪೇಪರ್ನು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ತುಂಬ ಟೈಮ್ ಆಗಿತ್ತು ನನಗೆ ಆ್ಯಂಡ್ ಮಾಡೋ ಮೂಡೇ ಇರಲಿಲ್ಲ. ಬಟ್ ಪೇಪರ್ ಚೆನ್ನಾಗಿ ಇತ್ತು ಆ್ಯಕ್ಚುಲಿ. ಟ್ಯಾಕ್ಸು, ಹೂಗಳು ಮತ್ತು ಏನಂತಾರೆ ಗುಡಿ ಎಲ್ಲ ದೇವಸ್ಥಾನ ನೋಡಿಕೊಂಡು ಮತ್ತು ಹೋದೆ. ನಂಗೆ ಈ ಎಕ್ಸಾಮ್ಸ್ ಎಲ್ಲ ಫೀಲ್ ಹೆಂಗಂದರೆ, ನಾನು ಡಿಗ್ರಿ ಟೈಮ್ನಲ್ಲೆಲ್ಲ ಹೆಂಗೆ ಮಾಡ್ತಿದ್ವಿ, 2 to 5 ಇತ್ತು ಅವಾಗೂ ಎಕ್ಸಾಮ್ ಟೈಮಿಂಗು. ಸೊ ಅವಾಗ 12 ಗಂಟೆಗೆ ಅಷ್ಟೊತ್ತಿಗೆ ಊಟ ಅದು ಮಾಡಿಕೊಂಡು 7 ಗಂಟೆ ಪಪ್ಪ ನನಗೆ ಡ್ರಾಪ್ ಮಾಡ್ತಾಯಿದ್ರು. ಡ್ರಾಪ್ ಮಾಡಿಸ್ಕೊಂಡು 2 ಗಂಟೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿತ್ತು, ಹೋಗ್ತಿದ್ದೆ. ಸೇಮ್ ಇದೇ ಥರ ಗೊತ್ತಾ ನನಗೆ, ಸೇಮ್ ಅಂದರೆ ಸೇಮ್ ಥಿಂಗ್ ಇದೇ ಥರ ಆಗ್ತಿತ್ತು. ಮತ್ತು 5 ಗಂಟೆಗೆ ಏನಿತ್ತು ಅವಾಗ ಬಸ್ಸಿಗೆ ಬರ್ತಾಯಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಸೊ ಇನ್ನೊಂದೇನು ಥಾಟ್ಸ್ ಹೇಳೋದಂದರೆ, ಯಾವತ್ತೂ ರಿಗ್ರೆಟ್ ಫೀಲ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ಸ್ಟಾರ್ಟ್ ಮಾಡಿಬಿಡಿ. ಅದು ಆದೋದ್ಮೇಲೆ ರಿಗ್ರೆಟ್ ಮಾಡಿದ್ರೆ ಅದು ಬರಲ್ಲ. ಬಟ್ ರಿಗ್ರೆಟ್ ಮಾಡ್ಕೊತ ಮತ್ತೆ ಆ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಬಿಕಾಸ್ ನಾನು ಡಿಗ್ರಿಯಲ್ಲಿ ಈ ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತಿತ್ತು. ಬಟ್ ಸ್ಟಿಲ್ ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇರೋ ಕಾರಣಕ್ಕೆ ನಾನು ಏನೂ ಮಾಡೋಕ್ಕಾಗಿಲ್ಲ ಅವಾಗ. ಬಟ್ ಇವಾಗ ಅದು ರಿಗ್ರೆಟ್ ಆಗುತ್ತೆ. ಬಟ್ ಈಗ ರಿಗ್ರೆಟ್ ಮಾಡ್ಕೊಂಡ್ರೆ ಏನೂ ಆಗೋಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಹೇಗಾಗುತ್ತೋ ಹೇಗೋ ನಂಗೆ ಗೊತ್ತಿಲ್ಲ ಲಿಟ್ರಲಿ. ಇದರಲ್ಲಿ 2 ಕಂಬೈನ್ ಇದೆ ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದಂದರೆ, ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ ಎಕ್ಸಾಮ್ ಸೀರೀಸು. ಸೊ ಹಾಗಾಗಿ ಥರ್ಡ್ ಡೇ ನಾನು ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಹೋಗಿಲ್ಲ, ಬಸ್ಸಿಗೆ ವೇಟ್ ಮಾಡ್ತಾಯಿದ್ದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದೇನೆಂದರೆ, ಅಲ್ಲಿ ಬಸ್ಸು ಕೂಡ ನಾನು ಬೇರೆ ಬಸ್ಸಿಗೆ ಹತ್ತಿ ಬೇರೆ ರೂಟ್ ಕಡೆ ಹೋಗಿ ತುಂಬ ಲೇಟ್ ಆಗೋಯಿತು. ಸೊ ದಿಸ್ ಈಸ್ ಮೈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.